ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ, ನಾನು ನಿಮ್ಗೆ ಸಬ್ಬಸಿಗೆ ಸೊಪ್ಪಿನಿಂದ ಬಜ್ಜಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಒಳಗಡೆಯಿಂದ ಸಾಫ್ಟ್ ಆಗಿ ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿ ಬರುವಂಥ ಸಬ್ಬಸಿಗೆ ಸೊಪ್ಪಿನ ಬಜ್ಜಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿಕೊಳ್ಳಿರಿ ಫ್ರೆಂಡ್ಸ್. ಯಾರಾದರೂ ಮೊದಲೇ ಸಲ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಹೇಗೆ ಮಾಡೋದು ಅಂತ ನೋಡಿಕೊಳ್ಳೋಣ. ಇಲ್ಲಿ ನಾನು 2 ಕಪ್ನಷ್ಟು ಕಡಲೆ ಹಿಟ್ಟು ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್. ನೀವು ಜಾಸ್ತಿ ಬಜ್ಜಿ ಮಾಡಬೇಕು ಅಂದ್ಕೊಂಡಿದ್ರೆ ಜಾಸ್ತಿ ಹಿಟ್ಟು ತೆಗೆದುಕೊಳ್ಳಿರಿ. ಇದಕ್ಕೆ 1 ಚಿಟಿಕೆಯಷ್ಟು ಸೋಡಾ ಹಾಕಿಕೊಳ್ಳಬೇಕು. ನೋಡಿ, ಇಲ್ಲಿ ಅಜವಾಯಿನ ತಗೊಂಡಿದ್ದೇನೆ. ನೀವು ಓಂಕಾಳು ಅಂತಿರ್ಬೋದು. ಈ ರೀತಿ ಕೈಯಿಂದ ಅಜವಾಯಿನ ತಿಕ್ಕಿ ಹಿಟ್ಟಿಗೆ ಹಾಕಿಕೊಳ್ಳಬೇಕು ಫ್ರೆಂಡ್ಸ್. ಕೈಯಿಂದ ತಿಕ್ಕೋದ್ರಿಂದ ಸ್ವಲ್ಪ ಘಮ ಜಾಸ್ತಿ ಬರುತ್ತೆ ಅಂತ. ಇದಕ್ಕೆ ಸ್ವಲ್ಪ ಧನಿಯಾ ಹಾಕಿಕೊಳ್ಳೋಣ. ನಮ್ಮ ಕಡೆ ಇದಕ್ಕೆ ಹವೇಜ್ ಅನ್ನುತ್ತಾರೆ. ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ ಪ್ಲೀಸ್. ಸ್ವಲ್ಪ ಧನಿಯಾ ಹಾಕಿಕೊಳ್ಳಬೇಕು. ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವ ಹಸಿಮೆಣಸಿನಕಾಯಿ ಹಾಕಿಕೊಳ್ಳಬೇಕು ಮತ್ತು ಸಣ್ಣಗೆ ಕಟ್ ಮಾಡಿರುವ ಈರುಳ್ಳಿ ಹಾಕಿಕೊಳ್ಳಬೇಕು. ಇಲ್ಲಿ ನಾನು 2 ಈರುಳ್ಳಿ ಸಣ್ಣಗೆ ಕಟ್ ಮಾಡಿದ್ದೇನೆ. ಈರುಳ್ಳಿ ಜಾಸ್ತಿ ಆದಷ್ಟು ಬಜ್ಜಿ ಚೆನ್ನಾಗಿ ಬರುತ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಬೇಕು. ನೋಡಿ, ಇಲ್ಲಿ ಸಣ್ಣಗೆ ಕಟ್ ಮಾಡಿ ಚೆನ್ನಾಗಿ ತೊಳೆದಿರುವ ಸಬ್ಬಸಿಗೆ ಸೊಪ್ಪನ್ನು ಹಾಕಿಕೊಳ್ಳಬೇಕು. ಸಣ್ಣಗೆ ಕಟ್ ಮಾಡಿರಬೇಕು ಫ್ರೆಂಡ್ಸ್. ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಬೇಕು. ಸೊಪ್ಪು ತಿನ್ನದೇ ಇರುವ ಮಕ್ಕಳಿಗೆ ಈ ರೀತಿ ಬಜ್ಜಿ ಮಾಡಿಕೊಡಿ ಫ್ರೆಂಡ್ಸ್. ಭಾಳ ಇಷ್ಟಪಟ್ಟು ತಿನ್ನುತ್ತಾರೆ ನೋಡಿ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿಕೊಡಿ. ಮತ್ತೆ ಮತ್ತೆ ಬೇಕು ಅಂತ ಕೇಳೋದಂತೂ ಗ್ಯಾರಂಟಿ ಫ್ರೆಂಡ್ಸ್. ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ತಾ ಹಿಟ್ಟನ್ನು ಕಲಿಸಿಕೊಳ್ಳೋಣ. ಈ ರೀತಿ ಕೈಯಿಂದ ಕಲಿಸಿಕೊಂಡರೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುತ್ತದೆ ಫ್ರೆಂಡ್ಸ್. ಅದಕ್ಕಾಗಿ ನಾನು ಈ ರೀತಿ ಕೈಯಿಂದ ಮಿಕ್ಸ್ ಮಾಡ್ತಾ ಇದ್ದೇನೆ. ಬಜ್ಜಿ ಹಿಟ್ಟು ಕಲಿಸಿಕೊಳ್ಳಬೇಕು ಫ್ರೆಂಡ್ಸ್. ಈ ಬಜ್ಜಿ ತುಂಬ ಚೆನ್ನಾಗಿಯೂ ಇರುತ್ತವೆ ಮತ್ತು ಹೆಲ್ದಿಯಾಗಿಯೂ ಇರುತ್ತವೆ ಫ್ರೆಂಡ್ಸ್. ಒಳಗಡೆಯಿಂದ ಸಾಫ್ಟ್ ಆಗಿ ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತವೆ ಫ್ರೆಂಡ್ಸ್. ಈಗ ಇದಕ್ಕೆ 3 ಸ್ಪೂನ್ನಷ್ಟು ಬಿಸಿ ಎಣ್ಣೆಯನ್ನು ಹಾಕಿಕೊಳ್ಳಬೇಕು. ಎಣ್ಣೆ ಹಾಕುವುದರಿಂದ ಗರಿ ಗರಿಯಾಗಿ ಬರುತ್ತವೆ ಅಂತ ಎಣ್ಣೆ ಹಾಕಿ ಈ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಕಲಿಸಿ 5 ರಿಂದ 10 ನಿಮಿಷ ಬಿಟ್ಟರೆ ಪಕೋಡ ಬಜ್ಜಿ ಚೆನ್ನಾಗಿ ಬರುತ್ತವೆ. ಈಗ ಎಣ್ಣೆ ಬಿಸಿ ಇಟ್ಟಿದ್ದೇನೆ. ಎಣ್ಣೆನೂ ಕಾದಿದೆ. ಈಗ ಬಜ್ಜಿ ಹಾಕಿಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಬಜ್ಜಿ ಮಾಡಿಕೊಳ್ಳಬಹುದು ಫ್ರೆಂಡ್ಸ್. ಇಲ್ಲಿ ನಾನು ಮೀಡಿಯಂ ಸೈಜ್ನಲ್ಲಿ ಬಜ್ಜಿ ಬಿಡ್ತಾ ಇದ್ದೇನೆ. ಕಿಚನ್ ಕ್ವೀನ್ ಗೀತಾ ಚಾನಲ್ನಲ್ಲಿ ಅನೇಕ ರೀತಿಯ ಸ್ನ್ಯಾಕ್ಸ್ ರೆಸಿಪಿಗಳು ಇವೆ ಫ್ರೆಂಡ್ಸ್. ಒಂದ್ಸಲ ವಿಸಿಟ್ ಮಾಡಿ. ನಿಮಗೆ ಇಷ್ಟವಾದರೆ ಕಿಚನ್ ಕ್ವೀನ್ ಗೀತಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಬೆಲ್ ಐಕನ್ ಕ್ಲಿಕ್ ಮಾಡುವುದರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತದೆ. ಮೊದಲೇ ನೀವು ನೋಡಿಕೊಳ್ಳಬಹುದು. ನೋಡಿ, ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತವೆಯೋ ಅಷ್ಟು ಬಜ್ಜಿ ಬಿಟ್ಕೊಳ್ಬೇಕು ಫ್ರೆಂಡ್ಸ್. ಬಿಟ್ಟು ಈ ರೀತಿ ಸೈಡ್ದಿಂದ ತಿರುಗಿಸ್ತಾ ಇರಬೇಕು. ಆಮೇಲೆ ಈ ರೀತಿ ಹೊರಡಿಸಿ ಬಜ್ಜಿ ಹಾಕಬೇಕು ಫ್ರೆಂಡ್ಸ್. ಎಲ್ಲ ಕಡೆಯೂ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್ ಬಜ್ಜಿ. ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಡಿ ಫ್ರೆಂಡ್ಸ್. ಅಂದರೆ ಒಳಗಡೆಯಿಂದ ಚೆನ್ನಾಗಿ ಬಜ್ಜಿ ಬೆಂದಿರುತ್ತವೆ.
ನೋಡಿ ಬಜ್ಜಿ ಕಲರ್ ಚೇಂಜ್ ಆಗ್ತಾ ಇದೆ. ಸಾಯಂಕಾಲ ಟೀ ಜೊತೆ ಈ ಬಜ್ಜಿ ಮಾಡಿ ಕೊಟ್ಟರೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ ನೋಡಿ ಫ್ರೆಂಡ್ಸ್. ಚಿಕ್ಕವರಿಂದ ದೊಡ್ಡವರವರೆಗೂ ಇಷ್ಟಪಡುತ್ತಾರೆ. ಒಂದು ಸಲ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಜಾರಿಯಿಂದ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು, ಅಂದರೆ ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತವೆ. ಈ ರೀತಿ ಕಲರ್ ಚೇಂಜ್ ಆಗಬೇಕು ಫ್ರೆಂಡ್ಸ್. ನೋಡಿ ಬಜ್ಜಿ ರೆಡಿ ಆದವು ಫ್ರೆಂಡ್ಸ್. ಇವನ್ನು ಎಣ್ಣೆಯಿಂದ ತೆಗೆಯೋಣ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್. ಸಬ್ಬಸಿಗೆ ಬಜ್ಜಿ ತುಂಬ ಚೆನ್ನಾಗಿರುತ್ತವೆ. ನೋಡಿ ಒಳಗಡೆಯಿಂದ ಸಾಫ್ಟಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿವೆ. ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗುತ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು.